ಈಗ ಪ್ರತಿಭಟನಾಕಾರರು ಒಂದು ಆರೋಪ ಮಾಡ್ತಿರುವಂಥದ್ದು ಸರ್, ಇನ್ಸಿಡೆಂಟ್ ಉದ್ದೇಶಪೂರ್ವಕವಾಗಿದೆ, ಇನ್ಸಿಡೆಂಟ್ ಮಾಡಿಸ್ಕೋಸ್ಕರ ಬೇರೆ ಜಿಲ್ಲೆಗಳಿಂದ ಕರೆಸಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾರೆ. ಆರೋಪದ ಹಂತದಲ್ಲೇ ಇದೆ. ಈಗ ಘಟನೆ ಆಗಿ ಇನ್ನು 24 ಗಂಟೆ ಕೂಡ ಕಳೆದಿಲ್ಲ, ತನಿಖೆ ನಡೀತಾ ಇದೆ. ತನಿಖೆ ನಡೆಯೋ ಹಂತದಲ್ಲಿ ಈಗ ಅಂತಿಮವಾಗಿ ನಾನು ಈಗ ಇದೇ ರೀತಿ ಆಗಿದೆ ಅಂತ ಅಂತಿಮವಾಗಿ ಹೇಳಿಕೆ ಕೊಡೋಕೆ ಬರೋದಿಲ್ಲ. ತನಿಖೆ ಆದ ನಂತರ ಎಲ್ಲ ಸತ್ಯಾಸತ್ಯತೆಗಳು ಆಚೆ ಬರಲಿದೆ. ಲಾಠಿ ಚಾರ್ಜ್ ವೇಳೆ ಕೂಡ ಕೆಲವೊಂದಿಷ್ಟು ಜನಕ್ಕೆ ಗಾಯಗಳಾಗಿದೆ. ಆ ಆಫೀಸರ್ಸ್ಗಳು ಕೂಡ ಅಮಾನತ್ ಮಾಡಬೇಕು ಅಂತೇಳಿ ಇನ್ನೂ ಪ್ರತಿಭಟನೆ ಮುಂದುವರಿಸಿದ್ದಾರೆ ಸರ್. ನೋಡ್ರಿ, ಈಗ ಇನ್ನ ಪ್ರತಿಭಟನೆ ಸಂದರ್ಭದಲ್ಲಿ ಬೇರೆ ಒಂದು ಧಾರ್ಮಿಕ ಸ್ಥಳಕ್ಕೆ ನುಗ್ಗಲಿಕ್ಕೆ ಹೋದಾಗ ಆ ಥರ ಆಗಿದೆ ಅಂತ ನಮ್ಮವರು ನಮ್ಗೆ ವರದಿ ಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆನೂ ವಿಚಾರ ಮಾಡ್ತೀವಿ. ಯಾವುದಾದ್ರು ಪೊಲೀಸ್ ಇಲಾಖೆ ಅಧಿಕಾರಿಗಳದ್ದು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರು ಕ್ರಮ ತಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಹಿಂಜರಿಯೋದಿಲ್ಲ. ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕೂಡ ನಮ್ಮ ಜವಾಬ್ದಾರಿ ಇದೆ. ಹಂಗಾಗಿ ಜವಾಬ್ದಾರಿ ನಿಭಾವಣೆ ಮಾಡೋ ಟೈಮಲ್ಲಿ ಈಗ ಬಲಪ್ರಯೋಗ ಅನಿವಾರ್ಯವಾದರೆ ಅದನ್ನು ಕೂಡ ಅಂಥ ಅಧಿಕಾರಿಗಳು ಕೂಡ ರಕ್ಷಣೆ ಮಾಡೋದು ನಮ್ಮ ಧರ್ಮ. ಮತ್ತಷ್ಟು ಜನಗಳ ಮೇಲೆ ಏನಾದ್ರು ಎಫ್ಐಆರ್ ಮಾಡುವಂಥದ್ದು ಇದೆಯಾ ಸರ್ ಅಥವಾ ಹೆಂಗೆ ಸರ್? ಇವತ್ತಿನ ಘಟನೆಗಳಿಗೆ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆ ಅದನ್ನು ಏನಿದೆ ಅದು ನಡೀತದೆ. ಸಾಕಷ್ಟು ಮಾಹಿತಿಗಳನ್ನ ತೆಗೆದುಕೊಂಡಿರ್ತೀರಿ ಸರ್. ಯಾಕಾಗಿ ಕಲ್ಲು ಬೀಸಿದ್ರು? ಯಾಕಂದ್ರೆ ಕಳೆದ ಬಾರಿ ಕೂಡ ನಾಗಮಂಗಲದಲ್ಲಿ ಇದೇ ತರ ಇನ್ಸಿಡೆಂಟ್ ಆಯ್ತು, ಇಡೀ ನಾಗಮಂಗಲ ಪಟ್ಟಣ ಒತ್ತುವರೆದಿತ್ತು ಸರ್. ಇದು ನಾನು ನಿಮ್ಗೆ ಆಗಲೇ ಓವರಾಲ್ ಒಂದು ಪಿಕ್ಚರ್ ಕೊಟ್ಟೆ. 77,000 ಗಣಪತಿಗಳು ಕರ್ನಾಟಕ ರಾಜ್ಯದಂತ ಪ್ರತಿಷ್ಠಾಪನೆ ಆಗಿದೆ. ಅದರಲ್ಲಿ 74,000 ಈಗಾಗಲೇ ವಿಸರ್ಜನೆ ಆಗಿದ್ದಾವೆ ಶಾಂತಿಯುತವಾಗಿ. ಇದಕ್ಕಿಂತ ದೊಡ್ಡ 1 ಲಕ್ಷ 2 ಲಕ್ಷ ಜನ ಸೇರಿದ ಕಾರ್ಯಕ್ರಮಗಳು ಸುಗಮವಾಗಿ ಶಾಂತಿಯುತವಾಗಿ ಮುಗಿದಿದೆ. ಒಂದು ಆಗಿದೆ. ಇದನ್ನು ನಾವು ಆಗಿಲ್ಲ ಅಂತ ಕೂಡ ಹೇಳಿಲ್ಲ, ನಾವು ಆಗಿದೆ. ಅದ್ರ ಬಗ್ಗೆ ಯಾರಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ನಾವು. ಹೇಗಿದೆ ಸರ್ ಪರಿಸ್ಥಿತಿ ಸರ್? ಆಸ್ ಆಫ್ ನಿಯಂತ್ರಣದಲ್ಲಿದೆ. ಬಟ್ ಈಗ ಪ್ರತಿಭಟನೆ ನಡೀತಾ ಇರೋದು ಅದು ಯಾವ ರೀತಿ ತಿರುವು ತಗೊಳ್ತದೆ, ಯಾವ ರೀತಿ ಅದು ಅಂತ್ಯವಾಗ್ತದೆ ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ನಮ್ಮವರೆಲ್ಲ ಅದನ್ನು ಶಾಂತಿಯುತವಾಗಿ ಮುಗಿಸಲಿಕ್ಕೆ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಸರ್ ಹಳ್ಳಿಗಳಿಂದ ಬೇರೆ ಕಡೆಯಿಂದನೂ ಕೂಡ ಕಾರ್ಯಕರ್ತರು ಬರ್ತಾ ಇದ್ದಾರೆ ಸರ್. ಈ ನಿಟ್ಟಿನಲ್ಲಿ ಬಂದೋಬಸ್ತಲ್ಲಿ ಹೇಗಿರುತ್ತೆ ಸರ್? ಅದು ನಿಮಗೆ ಏನು ಬಂದೋಬಸ್ತ್ ನಡೀತಾ ಇದೆ, ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅದನ್ನು ಬಹಿರಂಗವಾಗಿ ಲೈವ್ ಟಿವಿನಲ್ಲಿ ನಾವು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕಾಗೋದಿಲ್ಲ. ಎಲ್ಲ ರೀತಿಯ ಕ್ರಮಗಳನ್ನು ನಾವು ತಗೊಳ್ತೀವಿ. ಇದಿಷ್ಟು ಕೂಡ ಯತೇಂದ್ರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ಮಂಡ್ಯ.